ಎಲ್ಲರೂ ಹೇಳ್ತಾರೆ KPSC ಪ್ರಿಪರೇಷನ್ UPSC ಮಾದರಿಲಿ ಇರಬೇಕು, UPSC ತರ ಇರಬೇಕು, KPSC ಕ್ವಶನ್ಸ್ ಕೂಡ UPSC ಲೆವೆಲ್ ಅಲ್ಲೇ ಬರ್ತಿದೆ ಅಂತ ಎಲ್ಲ ಹೇಳಿ. ಸೊ ನಾನಿವತ್ತು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೂಲಕ ಯಾವ ತರ ಪ್ರಿಪರೇಷನ್ ಇರಬೇಕು, ಯಾವ ತರ ತಯಾರಿ ಮಾಡಬೇಕು, ನಿಮ್ಮ ಆಲೋಚನೆಗಳು ಹೇಗಿರ್ಬೇಕು, ಯಾವ ತರ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಇಲ್ಲಿ, ಸೊ ಕೋಹ್ಯಾಬಿಟೇಷನ್ ಅಂತ ನಾವು KPSC ಪೇಪರ್ ಅಲ್ಲಿ ನೋಡ್ತೀವಿ. ಸೊ ಹೇಗೆ ನಾವು ಒಂದು ಜನರಲ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಗ್ಲಿಷ್ ವರ್ಡ್ಸ್ ಇಂದ ನಾನು ಈ ಆನ್ಸರ್ ಅರೈವ್ ಮಾಡ್ತೀನಿ ಅಂತ ನೋಡೋಣ. ಸೊ ಹ್ಯಾಬಿಟೇಷನ್ ಅಂತ ಹೇಳಿದ್ರೆ ವಾಸಿಸುವುದು, ಕೋಹ್ಯಾಬಿಟೇಷನ್ ಅಂದ್ರೆ ಒಟ್ಟಿಗೆ ಇರೋದು ಅಂತ ಹೇಳಿ, ಅಂದ್ರೆ ಹಲವಾರು ಸ್ಪೀಶೀಸ್ ಒಂದೇ ಕಡೆ ಇರೋದನ್ನ ನಾವು ಕೋಹ್ಯಾಬಿಟೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಈ ಒಂದು ಮೀನಿಂಗ್ ಅಲ್ಲಿ ಇದು ಹೇಳ್ತಾ ಇದ್ದಾರೆ, ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಇಬ್ರು ಅಪೋಸಿಷನ್, ಒಬ್ರು ರೂಲಿಂಗ್ ಪಾರ್ಟಿ ಇರ್ತಾರೆ, ಇನ್ನೊಬ್ರು ಅಪೋಸಿಷನ್ ಪಾರ್ಟಿ ಇರ್ತಾರೆ, ಆಮೇಲೆ ಒಟ್ಟಿಗೆ ಇರ್ತಾರೆ. ಅಂದ್ರೆ ಇವಾಗ ಪಾರ್ಲಿಮೆಂಟ್ ಆಗ್ಬೋದು ಆತರ. ಸೊ ಆತರ ತಗೊಂಡಾಗ ಈ ಆನ್ಸರ್ ರೈಟ್ ಆಗುತ್ತೆ. ನೆಕ್ಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಫಿಫ್ತ್, ಇದು ದೇರ್ ವಾಸ್ ನೆವರ್ ಅಂದ್ರೆ ಇದು ಎಕ್ಸ್ಟ್ರೀಮ್ ವರ್ಡ್, ಸೊ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ಬಂದು ಇದಾದ್ಮೇಲೆ ನೆಕ್ಸ್ಟ್ ಇದನ್ನು ನೋಡ್ಬೇಕಾಗತ್ತೆ, ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಇದು ಇನ್ಕರೆಕ್ಟ್ ಅದು ಬಿ. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ಅದೇ ತರ ಕ್ವಶನ್ ನಾವು UPSC ನೋಡ್ಬೋದು. ಸೋಷಿಯಲ್ ಕಾಸ್ಟ್ ಆಫ್ ಕಾರ್ಬನ್ ಅಂತ ಕೇಳ್ತಾ ಇದೆ. ಸೋಷಿಯಲ್ ಕಾಸ್ಟ್ ಆಫ್ ಕಾರ್ಬನ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಪ್ರೈಸ್ ದಟ್ ಯು ಪೇ ಆರ್ ದಿ ಸೊಸೈಟಿ ಪೇಸ್ ಫಾರ್ ಯೂಸಿಂಗ್ ಆರ್ ಕನ್ಸ್ಯೂಮಿಂಗ್ ಕಾರ್ಬನ್ ಅಂತ ಹೇಳಿ. ಎಷ್ಟು ನೀವು ಕಾರ್ಬನ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಅದರಿಂದ ಸೊಸೈಟಿಗೆ ಇಲ್ಲ ಜನಕ್ಕೆ ಯಾವ ತರ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿದಾಗ ದ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ ಸೇಸ್ ಇಟ್ ಇಸ್ ದಿ ಲಾಂಗ್ ಟರ್ಮ್ ಡ್ಯಾಮೇಜ್ ದಟ್ ಇಸ್ ಕಾಸ್ಟ್. ಸೊ ಇದು ಆನ್ಸರ್ ಆಗುತ್ತೆ. ಸೊ ಈ ತರ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಕಾಮನ್ ಸೆನ್ಸ್ ಯೂಸ್ ಮಾಡಿ ಈ ತರ ಆನ್ಸರ್ ಅರೈವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮೇಲೆ, ಎಸ್ಪೆಷಲಿ ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಮ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಯಾಕಂದ್ರೆ ಎಕನಾಮಿಕ್ಸ್ ಇಟ್ ಸೆಲ್ಫ್ ಇಸ್ ಲೈಕ್ ಅ ಸರ್ಕ್ಯುಲರ್ ಮೋಷನ್ ತರ. ಸೊ ಒಂದು ಕಾನ್ಸೆಪ್ಟ್ ಇಲ್ಲ, ಒಂದು ಆಕ್ಷನ್ಸ್ ಇಟ್ ಹಾಸ್ ಅನ್ ಇಂಪ್ಯಾಕ್ಟ್ ಆನ್ ದಿ ಅದರ್ ಥಿಂಗ್. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನೋಡಿದ್ರೆ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಇದೆ. ಸೊ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಹೇಳಿದ್ರೆ ಏನೋ ಒಂದು ಶಾರ್ಟೇಜ್ ಇರುತ್ತೆ, ಅಂದ್ರೆ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ, ಬೇರೆ ಕಡೆಯಿಂದ ಬಾರೋ ಮಾಡ್ಕೋತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಹೇಳಿ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಇಲ್ಲಿ ನೋಡಿದ್ರೆ ಯಾವ ಬೇರೆ ಕಾನ್ಸೆಪ್ಟ್ ಕನೆಕ್ಟ್ ಆಗಿದೆ, ವೇಜ್ ರೇಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಕರೆಂಟ್ ಅಕೌಂಟ್ ಬಗ್ಗೆ ಕನೆಕ್ಟ್ ಆಗಿದೆ, ನೆಕ್ಸ್ಟ್ ಡೊಮೆಸ್ಟಿಕ್ ಕರೆನ್ಸಿ ಬಗ್ಗೆ ಕನೆಕ್ಟ್ ಆಗಿದೆ, ಸೊ ಇಟ್ ಕ್ರಿಯೇಟ್ಸ್ ಡಿಫ್ಲೇಷನ್ ಬಗ್ಗೆ ಕನೆಕ್ಟ್. ಸೊ 4 ಕಾನ್ಸೆಪ್ಟ್ ಮೇಲೆ ಕನೆಕ್ಟ್ ಆಗಿದೆ. ಸೊ ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಆಗ್ಲೇ, UPSC ಲೆವೆಲ್ ಅಲ್ಲಿ ಯಾವ ತರ KPSC ಕ್ವಶನ್ಸ್ ಬರ್ತಿದೆ ಅಂದ್ರೆ ದಿಸ್ ಇಸ್ ಒನ್ ಪರ್ಫೆಕ್ಟ್ ಎಕ್ಸಾಂಪಲ್ ಇನ್ ಟರ್ಮ್ಸ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ಇಲ್ಲಿ ನಾವು ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಅಂದಾಗ ಬಾರೋ ಮಾಡ್ಕೋತೀವಲ್ಲ, ಸೊ ಅವಾಗ ಏನಾಗುತ್ತೆ, ದುಡ್ಡು ಎಕಾನಮಿಲಿ ಜಾಸ್ತಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಮನಿ ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ, ಆ ಪ್ರಾಡಕ್ಟ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಇವಾಗ ಒಂದ್ಸಲ ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, 10 ರೂಪಾಯಿ ಇದೆ ಒಂದ್ ಪೆನ್ನು. ಸೊ ನಿಮ್ಗೆ 5 ಪೆನ್ ಬೇಕು ಅಂತ ಅಂದ್ರೆ 50 ರೂಪಾಯಲ್ಲಿ ನೀವು 5 ಪೆನ್ ತಗೋಬಹುದು. ಬಟ್ ಇನ್ಫ್ಲೇಷನ್ 15 ರೂಪಾಯಿ ಆದಾಗ 5 ಪೆನ್ಗೆ ಎಷ್ಟಾಗುತ್ತೆ, 15 ಪೈಸಾ ಅಂತ ಅಂದ್ರೆ 75 ರೂಪಾಯಿ ಆಗುತ್ತೆ. ಬಟ್ ನಿಮ್ಮ ಹತ್ರ ಇರೋದು ಎಷ್ಟು, ಬರೀ 50 ರೂಪಾಯಿ. ಸೊ ಅದೇ 50 ರೂಪಾಯಿಗೆ ಮುಂಚೆ ನಿಮ್ಗೆ 5 ಪೆನ್ ಬರ್ತಾ ಇರೋ ಕಡೆ ಇಲ್ಲಿ ಒಂದು ಮೂರ್ ಪೆನ್ ಬರುತ್ತೆ ಅಷ್ಟೇ. ಸೊ ದಿಸ್ ಇಸ್ ಕಾಲ್ಡ್ ಏನೋ ಇದರಿಂದ ಏನಾಗುತ್ತೆ, ವೇಜ್ ರೇಟ್ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಅಂತ ಹೇಳ್ತೀನಿ. ನೆಕ್ಸ್ಟ್, ಇಟ್ ಕಾಸಸ್ ಕರೆಂಟ್ ಅಕೌಂಟ್ ಸರ್ಪ್ಲಸ್. ಸೊ ಇದು ಆಕ್ಚುಲಿ ರಾಂಗ್. ಯಾಕೆ ಅಂತ ಹೇಳಿದ್ರೆ, ಕರೆಂಟ್ ಅಕೌಂಟ್ ಅಂತ ಅಂದಾಗ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಹೇಳಿ. ಸೊ ದುಡ್ಡು ಸಪ್ಲೈ, ಮನಿ ಸಪ್ಲೈ ಜಾಸ್ತಿ ಇದ್ದಾಗ ನಾವು ಐಟಮ್ಸ್ ನ ಜಾಸ್ತಿ ಬೈ ಮಾಡ್ತೀವಿ, ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇಂಪೋರ್ಟ್ ನಾವು ಜಾಸ್ತಿ ಮಾಡ್ತೀವಿ. ಸೊ ಅದ್ ಮಾಡಿದಾಗ ಏನಾಗುತ್ತೆ, ಇಂಪೋರ್ಟ್ ವಿಲ್ ಬಿ ಹೈಯರ್ ದೆನ್ ಎಕ್ಸ್ಪೋರ್ಟ್. ಸೊ ಅವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ ಹೊರತು ಸರ್ಪ್ಲಸ್ ಆಗಲ್ಲ ಅಂತ ಹೇಳಿ. ದ ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿದ್ರೆ, ಡೊಮೆಸ್ಟಿಕ್ ಕರೆನ್ಸಿ ಮೇಲೆ ಕೂಡ ಬೀರುತ್ತೆ. ಇದು ಅಪ್ರಿಶಿಯೇಟ್ ಆಗಲ್ಲ, ಇದು ಕರೆನ್ಸಿ ಡಿಪ್ರಿಶಿಯೇಟ್ ಆಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ಅದೇ ಎಷ್ಟು 50 ರೂಪಾಯಿಗೆ ಮುಂಚೆ 5 ಪೆನ್ ಬರೋ ಕಡೆ ನಿಮ್ಗೆ ಬರೀ 3 ಪೆನ್ ಬರ್ತಾ ಇದೆ. ಸೊ ಹಾಗಾಗಿ ಇದು ಅಪ್ರಿಶಿಯೇಟ್ ಆಗಲ್ಲ, ಕರೆನ್ಸಿ ಡಿಪ್ರಿಶಿಯೇಟ್ ಆಗುತ್ತೆ. ನೆಕ್ಸ್ಟ್ ಫೈನಲ್ ಕಾನ್ಸೆಪ್ಟ್, ಇದು ಡಿಫ್ಲೇಷನ್ ಅಲ್ಲ, ಇದು ಇನ್ಫ್ಲೇಷನ್ ಸಿಚುವೇಶನ್. ಮನಿ ಸಪ್ಲೈ ಇನ್ಕ್ರೀಸ್ ಆದಾಗ ಇನ್ಫ್ಲೇಷನ್ ಆಗುತ್ತೆ, ಡಿಫ್ಲೇಷನ್ ಆಗಲ್ಲ. ಸೊ ಈ ತರ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಸ್ ಕ್ವಶನ್ ಇದು, ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ದ ಆನ್ಸರ್ ಇಸ್ ಎ ಓನ್ಲಿ. ಸೊ ನಾವು UPSC ಕ್ವಶನ್ ಬಂದಾಗ ಅದೇ ತರ RBI ಟು ಅಡಾಪ್ಟ್ ಎಕ್ಸ್ಪಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ. ಸೊ ಎಕ್ಸ್ಪಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ, ಮನಿ ಸಪ್ಲೈ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ, ಜನರ ಹತ್ರ, ಬ್ಯಾಂಕ್ ಹತ್ರ ದುಡ್ಡು ಜಾಸ್ತಿ ಇದ್ರೆ ಜಾಸ್ತಿ ಸ್ಪೆಂಡ್ ಮಾಡ್ತಾರಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಕಟ್ ಅಂಡ್ ಆಪ್ಟಿಮೈಸ್ SLR. ಸೊ SLR ಅಂತ ಅಂದ್ರೆ ಒಂದಷ್ಟು ಅಮೌಂಟ್ ಬ್ಯಾಂಕ್ RBI ಅಲ್ಲೇ ಇಟ್ಟಿರ್ತಾರೆ. ಸೊ 15% ಇರೋದು 10% ಇಟ್ಟಾಗ ಏನಾಗುತ್ತೆ, ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಇದನ್ನ
ಮಾಡಲ್ಲ ಇದು. ನೆಕ್ಸ್ಟ್ ಇನ್ಕ್ರೀಸಸ್ ದಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್. ಇದು ಇನ್ಕ್ರೀಸ್ ಮಾಡಿದ್ರೆ ಸೇ ಫಾರ್ ಎಕ್ಸಾಂಪಲ್ 15% ಇಂದ ಇದನ್ನ 20% ಮಾಡಿದಾಗ ಏನಾಗುತ್ತೆ, ಅದು ಎಕ್ಸ್ಪಾನ್ಷನಿಸ್ಟ್ ಆಗಲ್ಲ, ಅದು ರೆಡ್ಯೂಸ್ ಆಗುತ್ತೆ, ಮನಿ ಸಪ್ಲೈಗೆ ಅಬ್ಸಾರ್ಬ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನ RBI ಮಾಡಲ್ಲ. ಸೊ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಬ್ಯಾಂಕ್ ರೇಟ್ ಮತ್ತೆ ರೆಪೋ ರೇಟ್ ಇದೇ ಕಾನ್ಸೆಪ್ಟ್ ಅಲ್ಲಿ ಇದೇನೋ ಈ ಸ್ಟೆಪ್ ತಗೊಂಡಾಗ ಮತ್ತೆ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಮಾಡಲ್ಲ. ಸೊ ಇವಾಗ ನೋಡಿ ಕಾನ್ಸೆಪ್ಟ್ಸ್ ಹೇಳ್ತಾನೆ, ಇವಾಗ ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ನೀವು ಬೇಕಾದ್ರೆ ಇದನ್ನ ಡೈರೆಕ್ಟ್ ಆಗಿ ಎಕ್ಸ್ಪಾನ್ಷನಿಸ್ಟ್ ಆಪೋಸಿಟ್ ಅಂದ್ರೆ ರೆಡ್ಯೂಸ್ ಮಾಡೋದು ಮನಿ ಸಪ್ಲೈ ಅಂತ ಅಂದಾಗ ಆಟೋಮೆಟಿಕಲಿ ಇದು ಅಂತ ಆನ್ಸರ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಇದು ಆನ್ಸರ್ ಬಂದು 2 ಓನ್ಲಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಇದು KPSC ಮಿಡಲ್ ಇನ್ಕಮ್ ಟ್ರ್ಯಾಪ್. ಅಗೇನ್ ಇದನ್ನು ನಾವು ಕೆಲವು ಟೈಮ್ ಓದಿರ್ತೀವಿ, ಇಲ್ಲ ಓದಿರಲ್ಲ. ಅದೇನು ಅಂತ ಹೇಳಿದ್ರೆ, ಒಂದು ಲೋವರ್ ಮಿಡಲ್ ಕ್ಲಾಸ್, ಇಲ್ಲ ಪುವರ್, ಮಿಡಲ್, ನೆಕ್ಸ್ಟ್ ರಿಚ್ ಕ್ಲಾಸ್ ಅಂತ ಹೇಳ್ತೀವಿ. ಆ ಟ್ರಾನ್ಸಿಷನ್ ಟೈಮ್ ಅಲ್ಲಿ ಒಂದು ಟ್ರ್ಯಾಪ್ ಆಗೋದನ್ನ ನಾವು ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಇದು ಸ್ಟಾಗ್ನೇಷನ್ ಇನ್ ಗ್ರೋತ್. ಸೊ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ, ಇದು ರೈಟ್. ಆಸ್ ಪರ್ ದ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ 118 ಕಂಟ್ರೀಸ್ ವೇರ್ ಕ್ಲಾಸಿಫೈಡ್ ಅಂತ. ಈ ಎಸ್ಪೆಷಲಿ ನಂಬರ್ಸ್ ಇದ್ದಾಗ ನಾವು ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ಸೊ ಆ ಒಂದು ಟ್ರಿಕ್ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಇದನ್ನ ಲೆಟ್ ಅಸ್ ಕೀಪ್ ಇಟ್ ಅಸೈಡ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಇಂಡಿಯಾ ಇಸ್ ಒನ್ ಅಮಾಂಗ್ ದಿ ಕಂಟ್ರೀಸ್ ಫಾಲಿಂಗ್ ಇನ್ ಟು ದಿ ಮಿಡಲ್ ಇನ್ಕಮ್ ಟ್ರ್ಯಾಪ್. ಸೊ ಒನ್ ಅಮಾಂಗ್ ದಿ ಅಂತ ಅಂದ್ರೆ ಪಾಸಿಬಿಲಿಟಿ ಜಾಸ್ತಿ, ಬೇರೆ ಪಾಸಿಬಿಲಿಟಿ ಅಂತ ಬರುತ್ತೆ. ಕ್ಯಾನ್, ಕುಡ್, ಮೇ, ಇದೆಲ್ಲ ಪಾಸಿಬಲ್ ಸಿಚುವೇಶನ್ಸ್ ಇದ್ದಾಗ ಇದು ರೈಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಗೇನ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ. ರೆಕಮೆಂಡೆಡ್ ಅಂತ ಬಂದಾಗ ಎಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್, ಜನರಲ್ ಸ್ಟೇಟ್ಮೆಂಟ್ಸ್, ರೆಕಮೆಂಡೇಶನ್ ಅಂತ ಬಂದಾಗ ಅದು ಆಟೋಮೆಟಿಕಲಿ ರೈಟ್ ಇರುತ್ತೆ. ಐ ಡೋಂಟ್ ಇವನ್ ಹ್ಯಾವ್ ಟು ರೀಡ್ ಆಲ್ ದಿಸ್. ಸೊ ಇದಕ್ಕೆ ಆನ್ಸರ್ ಬಂದು ACD. ಸೊ ನಾವು ಸಿಮಿಲರ್ ಕ್ವಶನ್ ನಾನು UPSC ನೋಡಿದಾಗ ಆಸ್ಟ್ರೋಸ್ಟಾಟ್ ಬಗ್ಗೆ ಕೇಳ್ತಾ ಇದೆ. ಅದರ್ ದೆನ್ USA, ರಷ್ಯಾ, ಇಂಡಿಯಾ ಇಸ್ ದಿ ಓನ್ಲಿ ಕಂಟ್ರಿ ಅಂತ ಅಂದಾಗ ಅಗೇನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಂತ ತಗೊಂಡು ನಾನು ಇದು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ 2000 kg ಆರ್ಬಿಟ್ ಅಟ್ 1650, ಈ ತರ ಅಗೇನ್ ನಂಬರ್ಸ್ ಅಂತ ಬಂದಾಗ ಯೂಶಲಿ UPSC ಫ್ಯಾಕ್ಚುಯಲ್ ಬಂದಾಗ ಯೂಶಲಿ ರಾಂಗ್ ಇರುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ ಇಲ್ಲೂ ನಾವು ಟ್ರೈ ಮಾಡಿದಾಗ ಇಲ್ಲ 118 ಕೂಡ ರಾಂಗ್ ಇತ್ತು. ಸೊ ಇಲ್ಲಿ ಇದನ್ನು ರಾಂಗ್. ಸೊ ನೈದರ್ 1 or 2. ಸೊ ದಿಸ್ ಇಸ್ ಅನದರ್ ಟ್ರಿಕ್ ನಾವು UPSC KPSC ಅಪ್ಲೈ ಮಾಡೋ ಅಂಥದ್ದು. ನೆಕ್ಸ್ಟ್ ಜಾಗ್ರಫಿ ಕ್ವಶನ್ ಅಂತ ನಾವು ಹೇಳೋದಕ್ಕಿಂತ ನಾನು ಹೆಚ್ಚಾಗಿದ್ದು ಅಟ್ಲಸ್. ನೀವು ಯಾವಾಗ ಬೋರ್ ಆಗಿರ್ತೀರಾ ಆ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಒಂದು ಅಟ್ಲಸ್ ತಗೊಂಡು ನೋಡಿದಾಗ ಇಂಡಿಯಾ ಮ್ಯಾಪ್ ಆಗಲಿ, ವರ್ಲ್ಡ್ ಮ್ಯಾಪ್ ಆಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಕ್ವಶನ್ ಬಂದು, ಕರ್ನಾಟಕದಿಂದ ಮಿಜೋರಾಂ ನೀವು ಹೋಗುವಾಗ ಎಷ್ಟು ಸ್ಟೇಟ್ಸ್ ನೀವು ಪಾಸ್ ಮಾಡ್ತೀರಾ ಅಂತ ಹೇಳಿ. ಸೊ ಇದೊಂದು ಕ್ವಶನ್. ಇದೇ ತರ ಒಂದು ಸಿಮಿಲರ್ ಕ್ವಶನ್ ನಾವು UPSC ಅದೇ ತರ ಬಂದಿತ್ತು. ಇಲ್ಲಿ ಏನಂತ ಕೊಹಿಮಾ ಟು ಕೊಟ್ಟಾಯಂ. ಸೊ ಹೋದಾಗ ಎಷ್ಟು ಸ್ಟೇಟ್ಸ್ ದಾಟ್ತೀರಾ ಅಂತ ಹೇಳಿ. ಸೊ ಅಗೇನ್ ದಿಸ್ ಇಸ್ ಆಲ್ ಬೇಸ್ಡ್ ಆನ್ ಯುವರ್ ವಿಜುವಲ್ ಮೆಮರಿ ಎಲ್ಲ. ಸೊ ಬರೀ ನೀವು ಸಬ್ಜೆಕ್ಟ್ ಓದೋದು ಒಂದು ಪಾರ್ಟ್ ಅಂತ ಹೇಳಿದ್ರೆ MCQ ಸಾಲ್ವ್ ಮಾಡೋದು ಇನ್ನೊಂದು ಪಾರ್ಟ್ ಅಂತ, ಅದಕ್ಕೆ ಅಷ್ಟೇ ಎಂಫಸೈಸ್ ಮಾಡೋದು ನಾವು. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲೇನು ನೋಡ್ಬೇಕು ಅಂತ ಹೇಳಿದ್ರೆ, ಇದು ಎಕನಾಮಿಕ್ ಸರ್ವೆ, ಬಜೆಟ್ ಎಲ್ಲ ನೋಡ್ತೀವಲ್ಲ ಅದು. ಸೊ ಇಲ್ಲಿ ನಾವು ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ನೋಡ್ತೀವಿ. ಸೊ ಕನ್ಸಿಸ್ಟೆಂಟ್ಲಿ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದೇ ತುಂಬಾ ಕಷ್ಟ. ನಾವು ಪ್ರಿಪರೇಷನ್ ಟೈಮಲ್ಲೂ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂತ ಹೇಳ್ತೀವಿ. ಸೊ ಬಟ್ ಕನ್ಸಿಸ್ಟೆಂಟ್ ಆಗಿ ನಂಬರ್ ಆಫ್ ಅವರ್ಸ್ ಇನ್ಕ್ರೀಸ್ ಆಗೋದು ಇಲ್ಲ ಡಿಕ್ರೀಸ್ ಆಗೋದು, ಅದು ಒಂದು ತುಂಬಾ ಕಷ್ಟದ ಇದು ಸಿಚುವೇಶನ್. ಅದೇ ತರ ಈ ತರ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಅಂತ ಅಂದಾಗ್ಲೇ ಇದು ರಾಂಗ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಇರಿಗೇಟೆಡ್ ಏರಿಯಾ ಇನ್ ದ ಕರ್ನಾಟಕ ಸ್ಟೇಟ್ ಕಾನ್ಸ್ಟಿಟ್ಯೂಟ್ಸ್ ಓನ್ಲಿ 2.5%. ಅಗೇನ್ ಫ್ಯಾಕ್ಚುಯಲ್ ಇದೆ, ಓನ್ಲಿ ಅನ್ನೋದು ಇದೆ. ಸೊ ಅಗೇನ್ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೊ ಹಾಗಾಗಿ ದ ಆನ್ಸರ್ ಇಸ್ ನೈದರ್ A or B. ನಾವು ನೆಕ್ಸ್ಟ್ UPSC ಬಂದಾಗ ಇದೇ ಒಂದು ವರ್ಡ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ಡ್ ಅನ್ನೋದು ಒಂದು ಬಂದಿದೆ. ಸೊ ಆಬ್ವಿಯಸ್ಲಿ ಅಗೇನ್ ದಿಸ್ ಇಸ್ ಆಲ್ಸೋ ರಾಂಗ್. ಆಯ್ತಾ. ನೆಕ್ಸ್ಟ್ ಟೆಕ್ಸ್ಟೈಲ್ ಅಂಡ್ ಟೆಕ್ಸ್ಟೈಲ್ ಆರ್ಟಿಕಲ್ಸ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಇಂಪಾರ್ಟೆಂಟ್ ಐಟಮ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಬಾಂಗ್ಲಾದೇಶ್. ನಾವು ಪಾರ್ಟಿಷನ್ಗೂ ಮುಂಚೆನೇ ಎಷ್ಟೊಂದು ಜೂಟ್ ಇಂಡಸ್ಟ್ರೀಸ್ ಏನು ನಾವು ಇಂಡಿಯಾ, ಇಟ್ ವಾಸ್ ಅ ಪಾರ್ಟ್ ಆಫ್ ಇಂಡಿಯಾ. ಪಾರ್ಟಿಷನ್ ಆದ್ಮೇಲೆ ಅದು ಬಾಂಗ್ಲಾದೇಶ್ಗೆ ಹೋಯ್ತು. ಸೊ ಹಂಗೆ ನಾವು ತಗೊಂಡಾಗ್ಲೂ ಈ ಸ್ಟೇಟ್ಮೆಂಟ್ ರೈಟ್ ಅಂತ. ಫೈನ್. ಅಗೇನ್ ಕಾಮನ್ ಸೆನ್ಸ್, ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಇನ್ ದ ಲಾಸ್ಟ್ 5 years ನೇಪಾಲ್ ಹಸ್ ಬೀನ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಕಾಮನ್ ಸೆನ್ಸ್ ನಾವು ಯೂಸ್ ಮಾಡಿದ್ರೆ, ಇನ್ಫ್ಯಾಕ್ಟ್ ನೇಪಾಲ್ಗೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು. ಬಟ್ ಇಂಡಿಯಾಗೆ ಎಷ್ಟೊಂದು ಜನ ನೇಬರ್ಸ್ ನಾವು ತಗೊಂಡಾಗ ಬಾಂಗ್ಲಾದೇಶ್ ಆಕ್ಚುಲಿ ಇಸ್ ದಿ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಸೊ ಈ ಒಂದು ಅನಾಲಿಸಿಸ್ ಅಲ್ಲಿ ಇದು ಕೂಡ ರಾಂಗ್ ಆಗುತ್ತೆ. ಸೊ ದ ಆನ್ಸರ್ ಇಸ್ 2. ಸೊ ಈ ತರ ನೀವು ನಿಮ್ಮ ಕಾಮನ್ ಸೆನ್ಸು, ಜನರಲ್ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಸೇರಿ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ನ ಅರೈವ್ ಮಾಡ್ಬೋದು. ಸೊ ಈ ತರ ನಾವು ಏನು ಒಂದು 5 ಕ್ವಶನ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡು UPSC ಮತ್ತೆ KPSC ಕಂಪ್ಯಾರಿಸನ್ ಮಾಡಿದಾಗ ಏನರ್ಥ ಆಗುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಓದೋದು, ಕ್ಲಾಸಸ್ ತಗೊಳ್ಳೋದು ಇದು ಒಂದು ಪಾರ್ಟ್ ಅಂತ ಹೇಳಿದ್ರೆ, ಟೆಸ್ಟ್ ತಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್.
ಸೊ ಹಾಗೆ UPSC ಲಾಸ್ಟ್ ಇಯರ್ 2026 ಈ ವರ್ಷದ ಪೇಪರ್ ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸಲ. ಲಾಸ್ಟ್ 2-3 ಇಯರ್ಸ್ ಆಫ್ UPSC ಪೇಪರ್ ನೋಡಿ, ಲಾಸ್ಟ್ 2 ಇಯರ್ಸ್ ಆಫ್ KPSC ಕೂಡ ನೋಡಿ. ಈ ತರ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ನೀವು ಮಾಡ್ಕೊಂಡು ಪ್ರಿಪರೇಷನ್ ಆದ್ರೆ ಖಂಡಿತ ನೀವು ಎಕ್ಸಾಮ್ ಕ್ಲಿಯರ್ ಆಗೋ ಸಾಧ್ಯತೆ ಎಲ್ಲ ಸಾಧ್ಯತೆನೂ ಇದೆ. ಸೊ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಕ್ಲಾಸಸ್ ಅಟೆಂಡ್ ಆಗಿ, ನೋಟ್ಸ್ ಮಾಡ್ಕೊಳ್ಳಿ, ಎಲ್ಲ ಮಾಡಿ. ಮಿಷನ್ ಲಕ್ಷ್ಯ ಅಂತ ಇದೆ ನಮ್ದು. ನೀವು ಟೆಸ್ಟ್ ಸೀರೀಸ್ ಬೇಕು ಅಂತ ಹೇಳಿದ್ರೆ ವಿಜಯ ದೀಕ್ಷೆ ಅಂತ ಇದೆ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 30 ಟೆಸ್ಟ್ ಇರುತ್ತೆ. ಸೊ ನೀವು ಎಷ್ಟು ಓದ್ತೀರಾ ಅಷ್ಟೇ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಕೂಡ ಆಗುತ್ತೆ. ಸೊ ಈ ಒಂದು PYQ ಅನಾಲಿಸಿಸ್ ಮೂಲಕ ನಮ್ಗೆ ಅರ್ಥ ಆಗುತ್ತೆ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಯಾವ ತರ KPSC ತಯಾರಿ UPSC ಮಾದರಿಲಿ ಇರಬೇಕು ಅಂತ ಹೇಳಿ. ಐ ಹೋಪ್ ದಿಸ್ ಹ್ಯಾಸ್ ಹೆಲ್ಪ್ಡ್ ಯು ಅ ಲಾಟ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.